ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ನಾವು ಜನರ ಸಮಸ್ಯೆಗಳನ್ನು ಹಳ್ಳಿಯಿಂದಲೂ ಮೂಲೆಯಿಂದಲೂ ಕೂಡ ಅಷ್ಟೇ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ಸ್ಥಳೀಯ ಮಟ್ಟದ ZP ಮತ್ತು TP ಎಲೆಕ್ಷನ್ ಯಾವಾಗ, ಸ್ಥಳೀಯ ಮಟ್ಟದ ರಾಜಕಾರಣಿಗಳು ನಮಗೆ ಯಾವಾಗ ಕೈಗೆ ಸಿಗ್ತಾರೆ, ಅಟ್ಲೀಸ್ಟ್ ನಮ್ಮ ಸಮಸ್ಯೆ ಅಂತಂತಂದರೆ ಸ್ಥಳೀಯ ಮಟ್ಟದ ಜನಪ್ರತಿನಿಧಿನ ಕೇಳ್ಬೋದು, ಯಾಕೆ ತಡ ಆಗ್ತಿದೆ, ಏನಿದಕ್ಕೆ ರೀಸನ್ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಮಾಡ್ತಿದ್ರು. ಈ ಬಗ್ಗೆ ನಾವು ಪಂಚಾಯತ್ ಫೈಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾನು ಗದಗ ಜಿಲ್ಲೆಯಲ್ಲಿದ್ದೀನಿ. ನನ್ನ ಹಿಂದೆ 3 ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಯಾಕೆ TP ಮತ್ತು ZP ಎಲೆಕ್ಷನ್ ಆಗ್ತಾ ಇಲ್ಲ, ಏನಕ್ಕೆ ತಡ ಆಗ್ತಿರೋದಕ್ಕೆ ಕಾರಣಗಳಾದರೂ ಏನು ಅನ್ನೋಂಥದ್ರ ಬಗ್ಗೆ ನಾನು ಗದಗದಲ್ಲಿರುವಂಥ 3 ಪಕ್ಷದ ನಾಯಕರನ್ನು ಮತ್ತು ಕಾರ್ಯಕರ್ತರನ್ನು ಮಾತನಾಡಿಸ್ತೀನಿ. 2021ರಿಂದಲೂ ಸರ್ ಆಲ್ಮೋಸ್ಟ್ 4 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಇಲ್ಲಿವರೆಗೂ ಕೂಡ ಅಷ್ಟೇ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಎಲೆಕ್ಷನ್ ಮಾಡಬೇಕು ಅನ್ನೋಂಥ ಮನಸ್ಸು ಯಾವುದೇ ಸರ್ಕಾರಕ್ಕೂ ಕೂಡ ಬರ್ತಿಲ್ಲ. ಇದ್ರ ಬಗ್ಗೆ ನೀವು ಹೇಳುವಂಥದ್ದಾದರೆ, ಗದಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೊದಲು ನಮ್ಮ 19 ಜಿಲ್ಲಾ ಪಂಚಾಯತಿ ಮತ್ತು 71 ತಾಲೂಕ್ ಪಂಚಾಯತಿ ಕ್ಷೇತ್ರಗಳಿದ್ದವು. ಇಲ್ಲಿ ಆ ಒಂದು ತೇರಿ ಮೇಲೆ ಚುನಾವಣೆ ಆದಮೇಲೆ ಈಗ ಕನಿಷ್ಠ 6 ವರ್ಷ ಆಗ್ಲಿಕ್ಕೆ ಬಂತು. ನನ್ನ ತಿಳುವಳಿಕೆ ಪ್ರಕಾರ 6 ವರ್ಷ ಆದರೂ ಏನು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗ್ತಾಯಿಲ್ಲ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಗ್ರಾಮ ಮಟ್ಟಕ್ಕೆ ಅನುಕೂಲ ಆಗುವಂಥ ಗ್ರಾಮೀಣರ ಸಮಸ್ಯೆಯನ್ನು ಅಲ್ಲೇ ಸ್ಥಳೀಯವಾಗಿ ಬಗೆಹರಿಸುವಂಥ ಶಕ್ತಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಅದ. ಆದರೆ ಸರ್ಕಾರಗಳು ವಿಧಾನಸಭೆ ಚುನಾವಣೆ ಬಂದಾಗ ಇನ್ನು 5-6 ತಿಂಗಳ ವಿಧಾನಸಭೆ ಚುನಾವಣೆ ಇರುವ ಸಂದರ್ಭದಲ್ಲಿ ಸರಿಯಾಗಿ ಮೀಸಲಾತಿಗಳನ್ನು ಪ್ರಕಟಗೊಳಿಸದ, ಸರಿಯಾಗಿ ಕ್ಷೇತ್ರ ವಿಂಗಡಣೆಯನ್ನು ಮಾಡದ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಮುಂದೂಡ್ತಾ ಬಂದಿದ್ದಾವೆ. ಮೇಡಮ್ ಅವರೇ, ಎಷ್ಟೋ ಜನ MLAಗಳಿಗೆ ಮನಸ್ಸಿಲ್ವಂತೆ ಮೇಡಮ್. ಯಾಕಂದರೆ ಈಗ ಒಂದು ತಾಲ್ಲೂಕು ಅಂತಂದರೆ ಅದು ನನ್ನ ಅಂಡರಲ್ಲಿರುತ್ತೆ. ಅಲ್ಲೇನಾದ್ರೂ ಮತ್ತೆ ZP TP ಮೆಂಬರ್ಗಳು ಬಂತು ಅಂತಂದರೆ ಅವ್ರಿಗೂ ಒಂದಷ್ಟು ಅಧಿಕಾರ ಇರುತ್ತೆ, ಅವ್ರಿಗೂ ಒಂದಷ್ಟು ಫಂಡ್ ಬರುತ್ತೆ. ಅಭಿವೃದ್ಧಿ ಅನ್ನುವಂಥದ್ದು ಅವ್ರು ಮಾಡಿದ್ರು ಅಂದರೆ ನಾಳೆ ನನಗೂ ಓಟ್ ಹೋಗ್ಬೋದು ಅನ್ನೋಂಥ ಒಂದು ಯೋಚನೆನೂ ಇದೆಯಂತಲ್ಲ, ನಿಜನದು? ಯೋಚನೆ ಇರಬಹುದು, ನಿಜ. ಆದರೆ ಸ್ಥಳೀಯವಾಗಿ ಬುಡಮಟ್ಟ ಬೇರ್ಮಟ್ಟದಲ್ಲಿ ನಾಯಕರು ಇಲ್ಲ ಅಂತಂದರೆ ಆ ಒಂದು ಊರು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಫಂಡ್ ಬರೋದು ಮೊದಲೇ ZP TP ಗ್ರಾಮಗಳಲ್ಲಿ. ಆ ಗ್ರಾಮ ಒಂದು ಉದ್ಧಾರ ಆದರೆ ಮೇಲ್ ಸಂಬಂಧಪಟ್ಟ ನಾಯಕರಿಗೆ ಅದು ತನ್ನಿಂದ ತಾನೇ ಅಭಿವೃದ್ಧಿ ಆದಂತೆ. ಅವರು ನಾನು ನಾಳೆ ಬರ್ತೀನೋ ಇಲ್ಲೋ, ಗೆಲ್ತೀನೋ ಸೋಲ್ತೀನೋ ಆ ಭಯದ ಮೇಲೆ ಚುನಾವಣೆ ತಡೆ ಹಿಡಿಯೋದನ್ನ ಅದನ್ನು ತಪ್ಪು. ಅದು ಆದಷ್ಟು ಬೇಗ ಸ್ಥಳೀಯದಲ್ಲಿ ನಾಯಕರು ಇದ್ರೆ ಮಾತ್ರ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಗ್ರಾಮ ಅಭಿವೃದ್ಧಿ ಆದರೆ ತಾಲೂಕು ಅಭಿವೃದ್ಧಿ ಆಗುತ್ತೆ. ತಾಲೂಕು ಅಭಿವೃದ್ಧಿ ಆದರೆ ಜಿಲ್ಲೆ, ರಾಜ್ಯ, ದೇಶ ಅಭಿವೃದ್ಧಿ ಆಗೋದು ಈ ತಳಮಟ್ಟದ ಏನು ನಾಯಕರದ್ರಲ್ಲ ಅವರು ಬೆಳೆಸಿದ್ರೆ ಮಾತ್ರ. ಯಾಕೋ ಕೆಳಮಟ್ಟದ ನಾಯಕರನ್ನ ತುಳಿಯುವಂಥ ಒಂದು ಕೆಲಸ ಸರ್ಕಾರಗಳು ಮಾಡ್ತಿದೆ ಅಂತ. ಯಾಕಂದರೆ 21ರಲ್ಲಿ BJP ಗೌರ್ಮೆಂಟ್ ಇತ್ತು, ಅವರು ಕೂಡ ಮನಸ್ಸು ಮಾಡಲಿಲ್ಲ. ಅಗೇನ್ 22ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತಾರೆ, ಅವರು ಕೂಡ ಮನಸ್ಸು ಮಾಡ್ತಿಲ್ಲ. ಅಂದರೆ ಎಲ್ಲೊಂದು ಕೆಳಮಟ್ಟದಲ್ಲಿರುವಂತಹ ಅಧಿಕಾರಿಗಳ ನಾಯಕರನ್ನ ತುಳಿಬೇಕು ಅನ್ನೋಂಥ ಒಂದು ಹುನ್ನಾರ ಅನಿಸುತ್ತೆ ನಿಮಗೆ? ಆ ಥರ ಏನು ಇರಲಿಕ್ಕಿಲ್ಲ. ಬಟ್ ಕ್ರಮೇಣವಾಗಿ ನಾವು ನೋಡ್ತಾ ಹೋದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರಾ ಅಥವಾ ಯಾರು MLAಗಳಾಗ್ತಾರೋ ಅವರ ಆಧೀನದಲ್ಲೇ ಎಲ್ಲ ತಾಲೂಕು ಪಂಚಾಯತಿ ಆಯಿತು, ZP ಪಂಚಾಯತಿ ಆಯಿತು, ಚುನಾವಣೆಯಲ್ಲಿ ಆಯ್ಕೆ ಬಂದಮೇಲೆ ನಮ್ಮ ಶಾಸಕರ ಮುಖಾಂತರ ನಾವು ಕೆಲಸಗಳನ್ನು ಮಾಡಿಸ್ತಾ ಇರ್ತೀವಿ. ಆದರೆ ಕಳೆದ ಒಂದು 10 ವರ್ಷದಿಂದ ಪರಿಸ್ಥಿತಿ ನೋಡಲಾಗಿ ಈಗ ತಾಲೂಕು ಪಂಚಾಯತಿ ವಿಚಾರ ತೊಗೊಂಡ್ರೆ 17 ಜನ ಮೆಂಬರಿಗೆ 1 ಕೋಟಿ ರೂಪಾಯಿ ಅನುದಾನ ಐತಿ ತಾಲೂಕು ಪಂಚಾಯತಿಗೆ. ಅದು ಇದ್ದೂ ಇಲ್ದಂಗೆ ಅದು ಸುಮ್ಮನೆ ತೆಗೆದು ಹಾಕಿದ್ರೆ ಅಡ್ಮಿನಿಸ್ಟ್ರೇಟಿವ್ ಖರ್ಚಾದ್ರೂ ಸಹಿತ ನೀಗ್ತೈತಿ. ಅಂಥ ವ್ಯವಸ್ಥೆ ಒಳಗೆ ವಿಚಾರ ಮಾಡಿದ್ರು ಮಾಡ್ಬೋದು. ಯಾಕೆ ವಿಕೇಂದ್ರೀಕರಣ ಮಾಡಿ ಅವ್ರ ಕೈಯಾಗ ಅಧಿಕಾರ ಕೊಟ್ಟು ಇವ್ರ ಕೈಯಾಗ ಅಧಿಕಾರ ಕೊಟ್ಟು ನಾವ್ಯಾಕೆ ನಾಳ್ಕೊಂತ ಕುಂದ್ರು ಅಂತ ಇದ್ರು. ಏನಕ್ಕೆ ಡಿಲೇ ಆಗ್ತಿದೆ ಅನ್ಕೊಂಡಿದ್ದೀವಿ ಸರ್ ನೀವು? ಎಲ್ಲರೂ ಮಾತನಾಡ್ದಂಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತೋದ್ರಿಂದ
ಈಗ ಕಾಂಗ್ರೆಸ್ ಅವರು ಆರೋಪ ಮಾಡ್ದಂಗೆ BJP ಅವರು 2021 ಮಾಡಲಿಲ್ಲ ಅನ್ನಕ್ಕೆ ಈಗ ಇವ್ರದೇ ಸರ್ಕಾರ ಐತಲ್ರಿ, ನಾವು ಕೋರ್ಟ್ಗೆ ಹೋದ್ರೆ ಮಾಡ್ತೀವಿ ಅನ್ನೋಂಥ ಇಚ್ಛಾಶಕ್ತಿ ಇದೆಯಾ ಅವ್ರದ್ದು? ಕೋರ್ಟ್ಗೆ ಹೋಗಿ ಕೇಳು ಮತ್ತೆ ಚುನಾವಣೆ ಮಾಡಿಸ್ಬೇಕನ್ನುವಂಥದ್ದು ಇದೆಯಾ ಧೋರಣೆ? ಅದಕ್ಕೆ ನಾವು ಮಾಡಿಲ್ಲ ಅನ್ನೋ ಆರೋಪನೇ ಏನು ಮಾಡ್ತಿದ್ರಲ್ಲ, ನಿಮ್ದು ಬಂದು 2.5 ವರ್ಷ ಆಗಕ್ಕೆ ಬಂದು ಸರ್ಕಾರ ಬಂದು ಮಾಡ್ಬೋದಿತ್ತಲ್ಲ, ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಕತ್ತೈತಿ ಇಲ್ಲಿ. ಅದಕ್ಕೆ ನೀವು ಹೇಳ್ದಂಗೆ ಗ್ಯಾರಂಟಿ ಬಾರನ್ನ ಹೊತ್ಕೊಂಡಂಥ ಸರ್ಕಾರ ಗ್ಯಾರಂಟಿ ನೀಗ್ಸಕ್ಕಾಗಲ್ಲ, ಚುನಾವಣೆ ಮಾಡಿ ಮತ್ತು ಈ DPTP ಮೆಂಬರ್ಗಳನ್ನ ಹೊತ್ಕೊಂಡು ಅಡ್ಡಾಡೋಣ ಅನ್ನುವಂಥ ಭಾರ ಅವ್ರ ಮೇಲೆ ಇರೋದ್ರಿಂದ ಇಚ್ಛಾಶಕ್ತಿ ಕೊರತೆ ಮತ್ತು ಚುನಾವಣೆ ಮಾಡಬಾರ್ದು ಅನ್ನುವಂಥ ಇಚ್ಛಾಶಕ್ತಿ MLAಗಳಲ್ಲಿ ಇರೋದು ಮಾತ್ರ ಸತ್ಯ. ನೀವು ಬಹುಶಃ ತುಂಬ ವರ್ಷದಿಂದ BJP ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ನೀವು ಕೂಡ ಸೇವೆ ಸಲ್ಲಿಸಿರ್ತೀರ. ನಿಮ್ಮಲ್ಲಿ ಟೋಟಲ್ ಇರುವಂಥದ್ದು 25 ZP ಸೀಟ್ಗಳಿದೆ, 77 TPS ಸೀಟ್ ಇದೆ. ಆಲ್ಮೋಸ್ಟ್ ಒಂದು 100 ಸ್ಥಾನಗಳು ನಿಮ್ಮ ಗದಗ ಜಿಲ್ಲೆಯಲ್ಲಿ ಉಟ್ಕೊಳ್ಳುತ್ತೆ. ಯಾಕೆ 100 ಜನಕ್ಕೂ ಕೂಡ ಆಸೆ ಇರುತ್ತೆ, ನಾನು ಕೂಡ ಅಷ್ಟೇ ZPನೋ TPನೋ ಆಗಬೇಕು, ಜನರ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದಕ್ಕೆ ತಣ್ಣೀರೆಚ್ಚುವಂಥ ಒಂದು ಕೆಲಸ ಆಗ್ತಿದೆ ಅನ್ಸೋದಿಲ್ವ ನಿಮಗೆ ಅಂತ? ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ನೀವೇನು ಹೇಳ್ತೀರಿ ಯಾವ ರೀತಿನೂ ಆ ರೀತಿ ಆಗಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ, ಕಾರ್ಯಕರ್ತರನ್ನ ಬೆಳೆಸುವಂಥ ಪಕ್ಷ. ಯಾವುದೇ ರೀತಿ ಆ ಥರದ ಯಾವುದೇ ಯಾವ ಕಾರಣಕ್ಕೂ ಸಹಿತ ನಮ್ಮ ಪಕ್ಷ ಆ ರೀತಿ ಮಾಡಲ್ಲ. ಇವ್ರು ಹೇಳ್ತಾ ಇದ್ರು ನಮ್ಮ BJP ಪಕ್ಷ ಯಾವುದೇ ಕಾರಣಕ್ಕೂ ಆ ಥರ ಮಾಡಲ್ಲ ಅಂತೇಳಿ. 2021ರಲ್ಲಿ ZPTP ಎಲೆಕ್ಷನ್ ಮುಗ್ದಾದ್ಮೇಲೆ ನಿಮ್ಮದೇ ಗೌರ್ಮೆಂಟ್ ಇತ್ತು, ಅವತ್ತು ಯಾಕೆ ನೀವು ಮನಸ್ಸು ಮಾಡಲಿಲ್ಲ ಅಂತ? ಕೆಲವು ಸಾರಿ ಕಾನೂನಿನ ತೊಡಕು ಬಂತು, ಕೆಲವು ಸಾರಿ ಡಿಲಿಮಿಟೇಷನ್ ಎಲ್ಲ ಇದು ಮಾಡಿದ್ರು. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರಿಂದ ಒಂದು ಇಚ್ಛಾಶಕ್ತಿ ಐತಿ. ಅವರು ಪಂಚಾಯತಿ ಮಾಡಿದ್ರು, ಅವ್ರದ ಕನಸಿನ ಕೂಸದು. ಈಗ ಏನೈತಿ, ಪಂಚಾಯತಿ ಎಲ್ಲ ಕಡೆ ಅದಾವೆ, MLA ಅದರ MP ಅದರ. ಆದರೆ ಇನ್ ಬಿಟ್ವೀನ್ ಗ್ಯಾಪ್ ZPTP ಒಂದು ಗ್ಯಾಪ್ ಇದೆ. ಅದು ಕಾಂಗ್ರೆಸ್ ಸರ್ಕಾರ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಅವರು ಅಧಿಕಾರ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಆದಷ್ಟು ಪ್ರಯತ್ನ ಮಾಡ್ತು, ಕಾನೂನಾಗ ಹೋರಾಟ ಮಾಡ್ತು. BJP ಸರ್ಕಾರ ಕಾನೂನು ಹೋರಾಟ ಮಾಡ್ತು. ಆಮೇಲೆ 1-2 ಸಲ ಇದನ್ನು ಮಾಡ್ತದೆ, ಏನು ಮೀಸಲಾತಿ ಪಟ್ಟಿನೂ ಬಿಡುಗಡೆ ಮಾಡ್ತು. ಅದನ್ನು ಸರಿಯಾಗಿ ಇವರು ಸ್ಪಂದಿಸಲಿಲ್ಲ ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ನವರು ಸೋಲುನ ಭಯ ಐತಿ, ಅವರಿಗೆ ಜನರ ವಿರೋಧ ಐತಿ. ಹಿಂಗಾಗಿ ಕಾಂಗ್ರೆಸ್ನವರು ಆದಷ್ಟು ಸರ್ಕಾರವನ್ನು ಆದಷ್ಟು ಇಲೆಕ್ಷನ್ ಹಿಂದಾಗತ್ತಷ್ಟೇ. ರಾಜಕಾರಣಿಗಳು ಕೈಗೆ ಸಿಗ್ತಾರ ಇಲ್ಲಿ? ವಾರದಾಗ 3 ದಿನ ಗದಗ್ನಲ್ಲಿ ನಮ್ಮ ಗದಗ ಮತಕ್ಷೇತ್ರದ ಶಾಸಕರಾದಂಥ ಈಗ ಪ್ರೆಸೆಂಟ್ ಮಿನಿಸ್ಟರ್ ಇರ್ತಕ್ಕಂಥ HK ಪಾಟೀಲ್ರು ವಾರದಾಗ 3 ದಿನ ಗದಗ್ನಲ್ಲಿ ಸಿಗ್ತಾರೆ. ಹಾಗೂ ಆರೋಪ ಮಾಡ್ತಾರೆ ಅಂತೇಳಿ ಆರೋಪ ಮಾಡಬಾರ್ದು. ತಾವು ಬಂದಿರ್ತಾರೆ ಯಾವ್ದಾರ ಕೆಲಸಕ್ಕೆ ಬಂದಾಗ HK ಪಾಟೀಲ್ ಅವರು ಕೇಳಿದ್ರ, ಸ್ವಾಮಿ ಯಾವಾಗ TP ZP ಎಲೆಕ್ಷನ್ ಆಗುತ್ತೆ, ನಮಗೂ ಯಾವಾಗಾದ್ರೂ ಒಂದು ಕಾರ್ಯಕರ್ತರಿಗೂ ಒಂದು ಅವಕಾಶ ಮಾಡ್ಕೊಡ್ತೀರಾ ನೀವು ಹೇಗೆ ಅಂತ ಕೇಳ್ತೀರಾ? ಅದರ ಸಲುವಾಗಿ DR ಪಾಟೀಲ್ರು ಒಂದ್ಸಲ ಕೋರ್ಟಿಗೂ ಹೋಗಿದ್ದಾರೆ. ಹಿಂದ ಅವ್ರದ್ದು ಇದ್ದಾಗ, ಅವ್ರ ಸರ್ಕಾರ ಇದ್ದಾಗ ಹೋಗಿದ್ದಾರೆ. ಬಟ್ ಅವರು ಇಚ್ಛಾಶಕ್ತಿ ಕೊರತೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಮೊದ್ಲ ಅವ್ರು ಒಪ್ಕೊಂಡ ಮ್ಯಾಗ ಮತ್ತೇನೈತಿ, ಈ ಗೌರ್ಮೆಂಟ್ ನಿಮ್ದಿದೆಯಾ ಅಂತಲ್ಲ, ಅಟ್ಲೀಸ್ಟ್ ಈಗ ಏನಾದ್ರು ಮಾಡುವಂತ ಯೋಚನೆ ಇದೆಯಾ ಇಲ್ವಾ ಅಂತ? ಇದೆ 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 ಇದೆ. ಯಾವಾಗಲೂ ಕಾರ್ಯಕರ್ತರನ್ನ ಬೆಳೆಸ್ಬೇಕು, ಕಾರ್ಯಕರ್ತರನ್ನ ಬೆಳೆಸೋ ಗುಣ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ. ಈ ವರ್ಷದಲ್ಲಿ ಏನಾದ್ರು ಮಾಡ್ತೀವಿ ಅಂತ ಏನಾದ್ರು ನಿಮ್ಮ ನಾಯಕರು ಹೇಳಿದಾರ? ಈ ವರ್ಷದಲ್ಲಿ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಅದರ ಹಿನ್ನೆಲೆಯೊಳಗೆ ಅಧಿಕಾರಿಗಳು ತಪ್ಪಿದೆ, ಸರ್ಕಾರಕ್ಕೆ ಹಾಗೂ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವುದರ ಮೂಲಕ ಅದನ್ನ ಮುಂದೂಡ್ತಾರೆ. ನಿಮ್ಮವರೇ ಇರ್ತಾರಲ್ಲ ಅಧಿಕಾರಿಗಳು ನಮ್ಮವರಲ್ಲ, ಎಲ್ಲರೂ ಅಧಿಕಾರಿಗಳು ನಮ್ಮವರ, ಅವರವರ. ಗೌರ್ಮೆಂಟ್ ಇದ್ರೆ ಆಕ್ಷನ್ ಮಾಡ್ಬೋದಲ್ಲ? ಇಲ್ಲ, ಎಲ್ಲ ಅಧಿಕಾರಿಗಳು ಕೂಡ ಗೌರ್ಮೆಂಟ್ ಇದ್ದಾಗ ಅವ್ರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇಲ್ಲ, ಅಧಿಕಾರಿಗಳಾಗಿ ಕೆಲಸ ಮಾಡ್ತಿರ್ತಾರೆ. ಅದನ್ನ ನಮ್ಮವರು ನಿಮ್ಮವರು ಅಂತ ವಿಂಗಡಣೆ ಮಾಡೋದು ಅವರು. ಇಲ್ಲಿಯ ತಹಶೀಲ್ದಾರು ಈಗ ಕೆಲಸ ಮಾಡ್ತಾ ಇರೋದು ನಮ್ಮವರು ಅಂತ ಅನ್ನೋದಾದ್ರೆ ಬಿಜೆಪಿ ಸರ್ಕಾರ ಮೇಲೆ ಕ್ರಮ ಕೈಗೊಳ್ಳುವಂತ ಒಂದು ಅಧಿಕಾರ ಸರ್ಕಾರಕ್ಕಿದೆ. ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂತ ಗೊತ್ತಾದ್ರೆ ಸರ್ಕಾರಕ್ಕೆ ಇದೆಯಲ್ಲ? ಎಸ್, ಇವಾಗಲೇ ಗ್ರಾಮ ಪಂಚಾಯತಿ ಚುನಾವಣೆಯ ವೇಳಾಪಟ್ಟಿ ಬಂದಿದೆ ನಮ್ಮವಾಗ ಗ್ರಾಮ ಪಂಚಾಯತಿ. ಹಾಗೆ 21ರಲ್ಲಿ ಅವ್ರ ಸರ್ಕಾರ ಇತ್ತಲ್ಲ, ಅದಕ್ಕೆ 6 ತಿಂಗಳ ಮುಂಚೆಕ ಇದನ್ನ ಯಾಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ? ಸರ್ಕಾರಕ್ಕೆ ಈ ಸರ್ಕಾರ ಇದ್ದಾಗೂ ಕೂಡ ಕೋರ್ಟ್ಗೆ ಹೋದವ್ರೆ, ನಾನು ಒಬ್ಬವ, ಅಲ್ಲಿ ನಂದು ಸಹ ಐತಿ. ಹೋಗ್ಲಿ, ಈ ವರ್ಷ ಮಾಡ್ತೀರಾ ನೀವು? ಮಾಡ್ತಾರ್ರಿ.
ಮೇಡಮ್ ಕೊನೆಯದಾಗಿ ಹೇಳಿ, ಈಗ ಅವರೆಲ್ಲ ಹೇಳ್ತಿರುವಂಥದ್ದು ನಮ್ಮ ನಾಯಕರು ಆಲ್ರೆಡಿ ಹೇಳಿದ್ದಾರೆ, ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ, ಡಿಸೆಂಬರ್ ಅಂತ್ಯದೊಳಗಡೆ ಎಲೆಕ್ಷನ್ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಹೋಪ್ಸ್ ಇದೆಯಾ ಡಿಸೆಂಬರ್ ಒಳಗಡೆ ಆಗುತ್ತೆ ಅಂತ? ಆಗೋದಿಲ್ಲ ಸರ್, ಅದು ಮಾತಾಗ್ತೈತೆ ಅಷ್ಟೇ, ಅದು ಆಗೋದಿಲ್ಲ, ಎಲೆಕ್ಷನ್ ಆಗೋದೇ ಇಲ್ಲ, ಆಗೋದಿಲ್ಲ. ಏನು ಸರ್ ಎಲೆಕ್ಷನ್ ಆಗುತ್ತೆ ಅಂತ ಅಂತೀರಾ ಹೇಗೆ ಅಂತ? ಆದರೂ ಸಹಿತ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಇವತ್ತು ನಾವು ಒಬ್ಬ ಆಕಾಂಕ್ಷಿನೇ ಜಡ್ಪಿಗೆ. ಈಗ ಜಡ್ಪಿ ಮೆಂಬರ್ ಆದರೆ ಮುಂದೆ ನಮಗೆ ಅನುದಾನ ಏನು, ಜನರಿಗೆ ಉತ್ತರ ಕೊಡುವಂಥ ಪರಿಸ್ಥಿತಿ ಇವತ್ತಿನ ಸರ್ಕಾರದಲ್ಲಿ ಇಲ್ಲ. ಅಂದರೆ MLAಗಳಿಗೇನೆ ಅವಕಾಶ ಇಲ್ಲ ಪ್ರಗತಿ ಮಾಡೋಕ್ಕೆ. ಇನ್ನು ಸಾಮಾನ್ಯ ಒಬ್ಬ ಜಡ್ಪಿ ಮೆಂಬರ್ ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ ಆದರೆ ಅವ್ರಿಗೆ ಮುಂದಿನ ಅವ್ರ ಗುರಿ ಏನು, ಅವ್ರಿಗೆ ಅನುದಾನದ ಅನಿಶ್ಚಿತೆ ಅಂತೂ ಕಾಡ್ತೈತಿ. ಅದಕ್ಕಿಂತ ಆದಷ್ಟು ಇನ್ನೂ 2.5 ವರ್ಷ ಹೋಗೈತಿ, ಇನ್ನು 2.5 ವರ್ಷ ಮುಂದಕ್ಕೆ ಹೋಗ್ಬಿಟ್ರೆ ಮುಂದೆ ಚುನಾವಣೆಗಳು ಮಾಡಿಬಿಡಕ್ಕೆ ಬರ್ತದೆ. ಹೋಪ್ಸ್ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಎಲ್ಲರೂ, ಏನು ಹೇಳ್ತೀರಿ ಅಂತ? ಅವ್ರಿಗೆ ಸರ ಈಗ ಜಡ್ಪಿ ಆಯ್ತು, ತಾಲೂಕ್ ಪಂಚಾಯತ್ ಮಸ್ತ್ ಗದಗ ನಗರ ಸ್ಥಳೀಯ ಚುನಾವಣೆ ಆಯ್ತು, ಯಾವುದು ಮಾಡುವುದು ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಚುನಾವಣೆಗೆ ಮಾಡಕ್ ದುಡ್ಡು ಇಲ್ಲ ಅವರಿಗೆ. ಸಾಕಷ್ಟು ಈ ಗ್ಯಾರಂಟಿ ಸರ್, ಸಾಕಷ್ಟು ಈ ಯೋಜನೆ ಕೊಟ್ಟ, ಇವ್ 5 ಯೋಜನೆಗೆ ಬಂಡವಾಳ ಇವರು 3 ಲಕ್ಷ ಕೋಟಿ ಬಜೆಟ್ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡ್ತಾರ. ದುಡ್ಡಿಲ್ಲ ಗೌರ್ಮೆಂಟ್ ಹತ್ರ ಮಾಡೋರಿಗೆ ಸರ್. ಗೊತ್ತಾಯ್ತು. ಈಗ ಗದಗ ಜಿಲ್ಲೆಯಲ್ಲಿ 77 ಮಂದಿ ತಾಲೂಕ್ ಪಂಚಾಯತಿ, 25 ಮಂದಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸೆಕೆಂಡ್ ಬೆಂಚ್ ಲೀಡರ್ಸ್ ಗಳನ್ನ ಊಟ ಹಾಕುವಂತ ಸ್ಥಿತಿ ಒಳಗಿಲ್ಲ. NREG ಏನು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತಾ ಇದೆ ದುಡ್ಡು, ಅದೇ ದುಡ್ಡನ್ನ ಇವರು ದುರುಪಯೋಗ ಮಾಡ್ತಾರೆ. ಇದು ಇವತ್ತಿನ ಪಂಚಾಯತ್ ಫೈಟ್ ಕಾರ್ಯಕ್ರಮ. ನಾಳೆ ಮತ್ತೊಂದು ಜಿಲ್ಲೆಯ ಪಂಚಾಯತ್ ಫೈಟ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.